ಖ್ಯಾತ ನಟಿ ಮಂಜುಳಾ ಅವರು 70-80ರ ದಶಕದಲ್ಲಿ ನಟಿಸಿದ ನಟಿ. ಕನ್ನಡ ಸಿನಿಮಾಗಳಲ್ಲೇ ಹೆಚ್ಚು ನಟಿಸಿದ ನಟಿ ಮಂಜುಳಾ ಅವರು ತಮಿಳು ಹಾಗೂ ತೆಲುಗು ಸಿನಿಮಾಗಳಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ. ನಟಿ ಕಲ್ಪನಾ ಅವರು ಉತ್ತುಂಗದಲ್ಲಿದ್ದಾಗ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ನಟಿ ಮಂಜುಳಾ ಅವರು ಮೆನುಗುತ್ತಾರೆ ಕಲ್ಪನಾ ಅವರ ಸ್ಟಾರ್ಡಮ್ಗೆ ಪೆಟ್ಟು ಕೊಟ್ಟ ನಟಿ ಎನ್ನಬಹುದು. ನಿಧಾನವಾಗಿ ನಟಿ ಕಲ್ಪನಾ ಅವರ ಕೈಯನ್ನು ಬರಿದು ಮಾಡುತ್ತಾ ಸ್ಟಾರ್ ನಟಿಯಾಗಿ ಬೆಳೆದ ಮಂಜುಳಾ ಅವರು ದುರಂತ ಸಾವು ಕಂಡಿದ್ದು ಸ್ವಯಂಕೃತ ಅಪರಾಧ ಎನ್ನಲಾಗಿದೆ. ಹಾಗಾದ್ರೆ ನಟಿ ಮಂಜುಳಾ ಅವರ ಜೀವನ ಹಾಗೂ ಸಾವಿನ ಸತ್ಯಕತೆ ಏನು ಗೊತ್ತಾ? ಅದೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನಿಮಗೂ ಕೂಡ ಮಂಜುಳಾ ಅಂದ್ರೆ ಇಷ್ಟನಾ? ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 8 ನವೆಂಬರ್ 1954ರಂದು ತುಮಕೂರಿನಲ್ಲಿ ಜನಿಸಿದ ಮಂಜುಳಾ ಅವರು 1965ರಲ್ಲಿ ಪ್ರಭಾತ್ ಕಲಾವಿದರು ಎಂಬ ನಾಟಕ ಕಂಪನಿಯಲ್ಲಿ ನಟನೆ ಶುರು ಮಾಡಿದ್ದರು. 1966ರಲ್ಲಿ ಮನೆ ಕಟ್ಟಿ ನೋಡು ಚಿತ್ರದಲ್ಲಿ ಸಣ್ಣ ಪಾತ್ರ ಮಾಡುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟರು ಮಂಜುಳಾ. ಬಳಿಕ 1972ರಲ್ಲಿ ಯಾರ ಸಾಕ್ಷಿ ಚಿತ್ರದ ಮೂಲಕ ನಾಯಕಿ ನಟಿಯಾಗಿ ವೃತ್ತಿ ಜೀವನ ಆರಂಭಿಸಿದ ಮಂಜುಳಾ ಅವರು ಸಾಯುವವರೆಗೂ ನಟಿಸುತ್ತಲೇ ಇದ್ದರು. ಸಂಪತ್ತಿಗೆ ಸವಾಲ್ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೋಡಿಯಾಗಿ ಬಜಾರಿ ಪಾತ್ರ ಮಾಡಿದರು ನಟಿ ಮಂಜುಳಾ ಅವರು. ಆ ಪಾತ್ರದಲ್ಲಿ ಅದೆಷ್ಟು ಖ್ಯಾತಿ ಪಡೆದಿದ್ದರು ಎಂದರೆ, ಯಾರಾದರೂ ಸ್ವಲ್ಪ ಗಂಡು ಬೀರಿ ಥರ ಆಡಿದರೆ ಸಾಕು ಅವರಿಗೆ ಮಂಜುಳಾ ಎಂದೇ ಆಗಿನ ಕಾಲದಲ್ಲಿ ಕರೆಯುತ್ತಿದ್ದರು. ನನ್ನ ನೀನು ಗೆಲ್ಲಲಾರೆ ಎಂಬ ಹಾಡಂತೂ ಇಂದಿಗೂ ಎಲ್ಲರೂ ನೆನಪಿಸಿಕೊಳ್ಳುತ್ತಾರೆ. 1972, 1986ರ ಅವಧಿಯಲ್ಲಿ ಅವರು 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದರು. ಕನ್ನಡದಲ್ಲಿ ಮಾತ್ರವಲ್ಲದೆ 4 ತಮಿಳು ಹಾಗೂ 2 ತೆಲುಗು ಸಿನಿಮಾಗಳಲ್ಲಿ ಕೂಡ ನಟಿಸಿದ್ದಾರೆ ಮಂಜುಳಾ. ಆದರೆ ದುರಾದೃಷ್ಟ ಎಂಬಂತೆ ನಟಿ ಮಂಜುಳಾ ಅವರು ಲವ್ನಲ್ಲಿ ಬಿದ್ದರು. ಸ್ಟಾರ್ ನಟಿಯಾಗಿ ಮೆರೆಯುತ್ತಿದ್ದ ಮಂಜುಳಾ ಅವರನ್ನು ಅಂದಿನ ತಮಿಳುನಾಡು ಮುಖ್ಯಮಂತ್ರಿ ಎಂ ಕರುಣಾನಿಧಿ ಅವರ ಅಕ್ಕನ ಮಗ ಅಮೃತಂ 2ನೇ ಮದುವೆ ಆಗಿದ್ದರು. ಆದರೆ ಆ ಮದುವೆ ಬಹಳ ಕಾಲ ಬಾಳಲಿಲ್ಲ. ಆ ಬಳಿಕ ಅವರು ಚಾಮರಾಜನಗರದ ಹುಡುಗನೊಬ್ಬನ ಪ್ರೀತಿಯಲ್ಲಿ ಬಿದ್ದಿದ್ದರು. ಚಾಮರಾಜನಗರದ ಹುಡುಗ ಹಾಗೂ ನಟಿ ಮಂಜುಳಾ ಅವರು ಮದುವೆ ಆಗಲೆಂದು ತಿರುಪತಿಗೆ ಹೊರಟಿದ್ದರು. ಆದರೆ ರಸ್ತೆ ಮಧ್ಯೆ ಆ ಹುಡುಗ, ನನಗೆ ಯಾಕೋ ಹೀಗೆ ನಾವು ಕದ್ದು ಮದುವೆ ಆಗುತ್ತಿರುವುದು ಸರಿ ಎನಿಸುತ್ತಿಲ್ಲ, ನಾವು ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ಪಡೆದು ಮತ್ತೆ ಬರುವ ಎಂದು ಹೇಳಿ ವಾಪಸ್ ಹೊರಟ. ಅವನ ಜೊತೆ ವಾಪಸ್ ಹೋದರು ನಟಿ ಮಂಜುಳಾ. ಆದರೆ ಇಬ್ಬರು ಸೇರಿ ಮಂಜುಳಾ ಮನೆಗೆ ಹೋಗಿ ಮದುವೆಯ ಚರ್ಚೆಯಲ್ಲಿ ತೊಡಗಿಕೊಂಡರು. ಪರಸ್ಪರ ವಾಗ್ವಾದ ಕೂಡ ನಡೆಯಿತು. ನಟಿ ಮಂಜುಳಾಗೆ ಆತ ತನ್ನನ್ನು ಮದುವೆಯಾಗುವುದು ಸುಳ್ಳು ಎನಿಸಿತ್ತು. ಅವರು ಪದೇ ಪದೇ ಅದನ್ನೇ ಕೇಳುತ್ತಾ, ನೀವು ನಿಜವಾಗಿಯೂ ನನ್ನ ಮದುವೆ ಆಗ್ತೀಯಾ? ನಿನ್ನ ಅಪ್ಪ ಅಮ್ಮ ಒಪ್ಕೋತಾರಾ? ನೀನು ಮದುವೆ ಆಗಿಲ್ಲ ಅಂದರೆ ನಾನು ಪ್ರಾಣ ಕಳ್ಕೊತೀನಿ ಎನ್ನುತ್ತಾ ಆತನನ್ನು ಹೆದರಿಸಲು ಸೀಮೆಎಣ್ಣೆ ಸುರಿದುಕೊಂಡರು. ಅಲ್ಲೇ ಇದ್ದ ಬೆಂಕಿ ಪೊಟ್ಟಣದಿಂದ ಒಂದು ಕಡ್ಡಿ ಗೀರಿಕೊಂಡರು ಅಷ್ಟೇ. ನಟಿ ಮಂಜುಳಾ ಮೈಗೆ ಬೆಂಕಿ ಹೊತ್ತಿಕೊಂಡಿತ್ತು. ಆರಿಸಲು ಪ್ರಯತ್ನ ಪಟ್ಟರೂ ಆ ಹುಡುಗನಿಗೆ ಸಾಧ್ಯವಾಗಲಿಲ್ಲ. ಬಹಳಷ್ಟು ಸುಟ್ಟು ಹೋಗಿದ್ದ ಮಂಜುಳಾ ಅವರನ್ನು ಆಸ್ಪತ್ರೆಗೆ ಸೇರಿಸಿದರೂ ಬದುಕಿ ಉಳಿಯಲಿಲ್ಲ. ಕನ್ನಡದ ಹಿರಿಯ ನಟ ರಾಜೇಶ್ ಅವರು ಸಂದರ್ಶನವೊಂದರಲ್ಲಿ ಈ ಬಗ್ಗೆ ಹೇಳಿದ್ದಾರೆ. ನಟಿ ಮಂಜುಳಾ ಜೊತೆಗೆ ಅಭಿನಯಿಸಿದ ಅವರು ಅಂದಿನ ಕಾಲಘಟ್ಟದ ಕೆಲವು ಘಟನೆಗಳ ಬಗ್ಗೆ ಹೇಳಿದ್ದಾರೆ. ಅದರಲ್ಲಿ ನಟಿ ಮಂಜುಳಾ ಅವರ ಸಾವಿನ ಸೀಕ್ರೆಟ್ ಕೂಡ ಬಾಯ್ಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ನಟಿ ಮಂಜುಳಾ ಅವರು ದುರಂತ ಅಂತ್ಯ ಕಂಡಿದ್ದು ನೋವಿನ ಸಂಗತಿ. ನಿಮಗೂ ಸಹ ನಟಿ ಮಂಜುಳಾ ಅವರ ನಟನೆ ಅಂದರೆ ಇಷ್ಟನಾ? ಕಾಮೆಂಟ್ ಮಾಡಿ ತಿಳಿಸಿ.